ಗುಡ್ ಮಾರ್ನಿಂಗ್ ಆಲ್. ನೋಡಿ 3 ಗಂಟೆಗೆ ಬೆಳಗ್ಗೆ ಎದ್ದು ಕೋರ್ಟ್ ಕೇಸ್ಗೆ ಹೋಗ್ತಾ ಇದ್ದೀನಿ ಥ್ರೂ ಏರ್ವೇಸ್ ಏರ್ಲೈನ್ಸ್. ಲಾಸ್ಟ್ ಸತಿ ಹೋದಾಗ ನಿಮಗೆಲ್ಲ ಸಸ್ಪೆನ್ಸ್ ಆಗಿತ್ತು, ಆಮೇಲೆ ಹೇಳಿದೆ. ಈ ಸತಿ ರಿಪೀಟೆಡ್ ಆಗಿರೋದ್ರಿಂದ ಅದರಲ್ಲಿ ಏನು ಸಸ್ಪೆನ್ಸ್ ಇಲ್ಲ, ಏನು ಸೀಕ್ರೆಟಾಗಿ ಹೇಳುವಂಥದ್ದು ಏನೂ ಇರಲಿಲ್ಲ. ಸೊ 3 ಗಂಟೆಗೆ ಹೊರಡಬೇಕಾಯ್ತು. ಫ್ಲೈಟ್ ಇರೋದು 6 ಗಂಟೆ. ಅಲ್ಲಿಗೆ ರೀಚ್ ಆಗೋಕ್ಕೆ ಏರ್ಪೋರ್ಟಿಗೆ ರೀಚ್ ಆಗೋಕ್ಕೆ 1.5 ಗಂಟೆ ಆಗಿಬಿಡುತ್ತೆ. 2 ಅವರ್ಸ್ ಮುಂಚೆ ಚೆಕ್ ಇನ್ ಆಗಬೇಕು. ಅದೆಲ್ಲರಿಗೂ ಪ್ರೊಸೀಜರ್ ಗೊತ್ತಲ್ಲ. ಸೊ ನಾನು 2 ಗಂಟೆಗೆ ಎದ್ದು ರೆಡಿ ಮಾಡಿಕೊಂಡು, ಸೊ ಎಲ್ಲ ನನ್ನ ನಿದ್ದೆ ಸ್ಯಾಕ್ರಿಫೈಸ್ ಮಾಡಿ, ನನ್ನ ಯೋಗ ಕ್ಲಾಸ್ನ ಸ್ಯಾಕ್ರಿಫೈಸ್ ಮಾಡಿ, ಕ್ಲೈಂಟ್ಗೋಸ್ಕರ ಅವರು ಇಷ್ಟು ಇಂಟ್ರೆಸ್ಟ್ ಕೊಟ್ಟು ನನ್ನನ್ನು ಕರೆಸ್ಕೋತಾ ಇದ್ದಾರೆ. ನಾನು ಹೋಗ್ತಾ ಇಲ್ಲ, ಅವರು ನನ್ನನ್ನು ಕರೆಸ್ಕೋತಾ ಇರೋದ್ರಿಂದ ನಾನು ಇದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಬಂದಿದ್ದೀನಿ. ಸೊ ನನ್ನ ಯೋಗ ಮಾಸ್ಟರ್ ಆದ ಶಾಂತರಾಜು ಸರ್ಗೂ ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಹೆಲ್ತ್ನ ಕಾಪಾಡ್ಕೊಳ್ಳೋದು ತುಂಬ ಮುಖ್ಯ. ಹೆಲ್ತ್ ಈಸ್ ವೆಲ್ತ್. ಅದೇ ರೀತಿ ಆ್ಯಸ್ ಯೂಶ್ವಲ್ ನಾನು ಬೆಳಗ್ಗೆ ಎದ್ದ ತಕ್ಷಣ ಥ್ಯಾಂಕ್ ಗಾಡ್ ಅಂತ ಹೇಳೋದನ್ನ ಮರೆಯೋದೇ ಇಲ್ಲ. ಯಾಕೆಂದರೆ ಈ ಥರ ಎಲ್ಲ ಆಪರ್ಚುನಿಟಿ, ಒಂದು ಯೋಗ, ಒಂದು ಅವಕಾಶ ಸಿಗೋದು ಎಲ್ಲರಿಗೂ ಸಿಗಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಥರ ಸಿಗುತ್ತೆ, ನನಗೆ ಈ ಥರ ಸಿಗೋವಂಥದ್ದು. ಸೊ ಥ್ಯಾಂಕ್ ಗಾಡ್ ಅಂತ ಒಂದು ಹೇಳಿದ ತಕ್ಷಣ ನನ್ನ ಬಾಡಿನ, ಫಿಸಿಕ್ನ ಸರಿಯಾಗಿ ಹೆಲ್ತ್ನ ಕಾಪಾಡ್ಕೊಳ್ಳೋಕ್ಕೆ ಯೋಗ ಮಾಸ್ಟರ್ಗೆ ಒಂದು ಥ್ಯಾಂಕ್ ಯು ಹೇಳಿ, ಆಮೇಲೆ ನನ್ನ ಸೀನಿಯರ್ಸ್, ನನ್ನ ಪ್ರೊಫೆಷನಲ್ಲಿ ನನ್ನ ಹೇಗೆ ಮೌಲ್ಡ್ ಮಾಡಿ ಈ ಥರ ಒಂದು ಆಫರ್ ಸಿಗೋಂಗೆ ಮಾಡಿದ್ದಕ್ಕೆ ಸೀನಿಯರ್ಸ್ಗೂ ಥ್ಯಾಂಕ್ಸ್ ಹೇಳಿ ಆಮೇಲೆ ಡೇನ ಸ್ಟಾರ್ಟ್ ಮಾಡುವಂಥದ್ದು. ಸೊ ನಾನೀಗ ಬೆಳಗಾಂ ಸೈಡ್ ಕೋರ್ಟ್ಗೆ ಫ್ಲೈಟಲ್ಲಿ ಹೋಗ್ತಾ ಇರೋವಂಥದ್ದು. ಅಲ್ಲಿ ನನ್ನ ಕ್ಲೈಂಟ್ ಜಾಯಿನ್ ಆಗ್ತಾರೆ, ಅಲ್ಲಿ ಕೊಲೀಗ್ ಬಸವರಾಜು ಕೂಡ ಜಾಯಿನ್ ಆಗ್ತಾರೆ. ಅವರೆಲ್ಲ ಜಾಯಿನ್ ಆದಮೇಲೆ ವಿಡಿಯೋನ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಯಾಕೆಂದರೆ ಇದೆಲ್ಲ ಒಂದು ಗುಡ್ ಮೆಮೊರೀಸ್, ಸ್ವೀಟ್ ಮೆಮೊರೀಸ್, ಲೈಫಲ್ಲಿ ಯಾವಾಗಲೂ ಸಿಗುವಂಥದ್ದಲ್ಲ. ಇದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಾಗ ಒಂದು ಸ್ವಲ್ಪ ವರ್ಷಗಳು ಕಳೆದಾಗ ಇದನ್ನೆಲ್ಲ ನೆನಪಿಸ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಅವಕಾಶ ಈ ಟೆಕ್ನಾಲಜಿಯಿಂದ. ನೋಡಿ, ಬೆಳಗ್ಗೆ 4 ಗಂಟೆ ಆಯಿತು. ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಾಣಿಸ್ತಾ ಇದೆಯಲ್ಲ. ಜನ ನಂಬಿದ್ರೆ ನಮ್ಮನ್ನು ಹೇಗೆ ಬೇಕಾದರೂ ಕೋರ್ಟ್ಗಳಿಗೆ ಕರೆಸ್ಕೋತಾರೆ. ಹೈಕೋರ್ಟ್ಗಳಿಗೆ, ಸುಪ್ರೀಂ ಕೋರ್ಟ್ಗಳಿಗೆ ಕರೆಸ್ಕೊಳ್ಳೋದು ವಿಶೇಷತೆ ಅಲ್ಲ. ಅದನ್ನು ಎಷ್ಟೋ ನನ್ನ ಲಾಯರ್ಸ್ಗೆ, ಕೊಲೀಗ್ಸ್ಗಳಿಗೆ ಅಂಥ ಅವಕಾಶಗಳು ಸಿಕ್ಕಿರುತ್ತೆ. ಆದರೆ ಟ್ರಯಲ್ ಕೋರ್ಟ್ಗಳಿಗೂ ಕರೆಸ್ಕೋತಾರೆ ಥ್ರೂ ಏರ್ವೇಸ್, ಏರ್ ಫ್ಲೈಟ್. ಅಂದರೆ ಅದಕ್ಕೆ ನಾವು ಬ್ಲೆಸ್ಡ್ ಬೈ ಗಾಡ್. ಸೊ ಅವ್ರು ನಮ್ಮನ್ನು ಎಷ್ಟು ನಂಬಿರ್ತಾರೆ, ನಮ್ಮ ಹಾರ್ಡ್ ವರ್ಕ್ನ, ನಮ್ಮ ಡೆಡಿಕೇಷನ್ನ, ನಮ್ಮ ಲಾಯಲ್ಟಿನ ನಂಬಿ ಹೇಗೆ ಕರೆಸ್ಕೋತಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಥ್ಯಾಂಕ್ ಯು. ನನ್ನ ಕೇಳ್ತೀರಾ, ನೀವೀಗ ಫ್ಲೈಟಲ್ಲಿ ಓಡಾಡ್ತಾ ಇದ್ದೀರಾ, ನಮ್ಮ ಕೇಸ್ಗಳಿಗೆ ಬರಲ್ವಾ, ಫೀಸ್ ಜಾಸ್ತಿನಾ ಅಂತ. ನಮ್ಮ ಕೇಸ್ಗಳಲ್ಲಿ, ನಮ್ಮ ಕೆಲಸದಲ್ಲಿ ಒತ್ತಡ ಜಾಸ್ತಿ ಆದಾಗ ಕ್ಲೈಂಟ್ ಈ ಥರ ಆಫರ್ಸ್ನ ಕೊಟ್ಟು ಫ್ಲೈಟಲ್ಲಿ ಕೇಸ್ಗಳಿಗೆ ಅಟೆಂಡ್ ಮಾಡೋಕ್ಕೆ ಕರೆಸ್ಕೋತಾರೆ. ನಿಮ್ಮ ಕೆಲಸದಲ್ಲಿ ನಿಮಗೆ ಪ್ರಮೋಷನ್ ಸಿಕ್ದಂಗೆ ನಮ್ಮ ಕೆಲಸದಲ್ಲೂ ನಾವು ಹೆಚ್ಚು ಒತ್ತಡ ಆದಾಗ ಈ ಥರ ಅವರು ಕಂಫರ್ಟಬಲ್ನ ಕೊಡುವಂಥದ್ದು. ಸೊ ನಾನು ನೀವುಗಳು ಹೇಗೆ ಅಪ್ಡೇಟ್ ಆಗ್ತಿರೋ, ನಾವುಗಳು ಅಷ್ಟೇ ನಮ್ಮ ಕೆಲಸಗಳಲ್ಲಿ ಸೀನಿಯಾರಿಟಿ ಬಂದು ಅಪ್ಡೇಟ್ ಆಗ್ತೀವಿ. ಒಂದೇ ಥರ ಫೀಸ್ ನಾವು ತೊಗೊಳಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ಕ್ಲೈಂಟ್ಗೆ ನಾನು ವಿಶೇಷವಾದ ಥ್ಯಾಂಕ್ ಯು ಹೇಳಲೇಬೇಕು. ಥ್ಯಾಂಕ್ ಯು ಬಾಳಪ್ಪ, ನೀವಿಷ್ಟು ಫೀಸ್ ಕೊಟ್ಟು ನನ್ನ ಇಷ್ಟು ಕಂಫರ್ಟಬಲ್ ಝೋನ್ ಕೊಟ್ಟು ನೀವು ನನ್ನನ್ನು ಅಲ್ಲಿಂದ ಬೆಂಗಳೂರಿಂದ ಇಲ್ಲಿ ತನಕ ಕರೆಸ್ಕೊಂಡು ಹಲವಾರು ಸತಿ ಮಾಡಿರ್ತೀರ. ಥ್ಯಾಂಕ್ ಯು ವೆರಿ ಮಚ್. ಯಾವತ್ತು ಅವಕಾಶ ಅನ್ನೋದು ಎಲ್ಲರಿಗೂ ಬಂದೇ ಬರುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಥರ ಬರುತ್ತೆ. ಸೊ ನನಗೆ ಈ ಥರ ಬಂದಿರೋವಂಥದ್ದು. ಸೊ ನಾನಿವಾಗ ಹೇಳ್ಕೊಬೋದು, ನನ್ನ ಕೆಲಸದಲ್ಲಿ, ನನ್ನ ಕೋರ್ಟ್ ಕೇಸ್ಗಳಲ್ಲಿ ನಾನು ಅಪ್ಡೇಟ್ ಆಗಿದ್ದೀನಿ, ಅಪ್ಗ್ರೇಡ್ ಆಗ್ತಾ ಇದ್ದೀನಿ ಅಂತ. ಥ್ಯಾಂಕ್ ಗಾಡ್, ಥ್ಯಾಂಕ್ ಯು ಆಲ್. ಇವಾಗ ನಾವು ಗೋಕಾಕಲ್ಲಿ ಕೋರ್ಟ್ ಕೇಸ್ ಮುಗಿಸ್ಕೊಂಡು ಆಚೆ ಬಂದ್ವಿ ಲಂಚ್ ಬ್ರೇಕ್ಗೆ. ಗೋಕಾಕ್ ರೆಸಾರ್ಟ್ ಅಂತ ಪ್ಲೇಸ್ಗೆ ನನ್ನ ಕ್ಲೈಂಟ್ ಕರ್ಕೊಂಬಂದಿದ್ದಾರೆ. ಅವರು ಕೋರ್ಟಲ್ಲಿ ಏನು ಅಬ್ಸರ್ವ್ ಮಾಡಿದ್ರು ಅಂತ ಅವ್ರು ಹೇಳ್ತಾರಂತೆ, ಕೇಳಿಸ್ಕೊಳ್ಳಿ. ಹಲೋ ಬಾಳಪ್ಪ ಅವರೇ, ಗುಡ್ ಆಫ್ಟರ್ನೂನ್. ನಮಸ್ಕಾರ ಸರ್. ಹಾಂ ಹೇಳಿ. ನಾವು ಇವತ್ತು ಬಂದ ತಕ್ಷಣ ನಮಗೂ ಶಾಕ್ ಆಯ್ತು ಸರ್. ಅವಳು ಬಂದಿದ್ದಾರಂತೆ. ಮತ್ತು ಅವಳು ಬಂದ ತಕ್ಷಣ ನೀವು ಅದೇನು ಪ್ರಿಪರೇಷನ್ ಮಾಡಿದ್ಮೇಲೆ ಕೂತ್ಕೊಂಡು ಅಲ್ಲೇ ಎಲ್ಲವನ್ನು ತಯಾರು ಮಾಡಿ ಮತ್ತೆ ನಮಗೆ ಸರಳವಾಗಿ ಮಾಡಿ, ನಾನು ತುಂಬ ಹೆದರ್ಕೊಂಡಿದ್ದೆ ಏನಾಗ್ತದೆ ಅಂತ. ನನ್ನ ಹತ್ರ ಟೈಮು ಕೂಡ ಇಲ್ಲ. ಅದು ನೆಕ್ಸ್ಟ್ ಡೇಟಿಗೆ ಅದು ಏನು ಮಾಡಬೇಕು ಅನ್ನೋದು ಎಲ್ಲ 2-3 ಲೆಟ್ರ್ ಥರ ಅದನ್ನು ಒಂದು ಒಳ್ಳೆಯಾಗಿ ನೀವಾಗಿ ಕೂತ್ಕೊಂಡು ಕಂಪ್ಯೂಟರ್ ಪ್ರಿಂಟೌಟ್ ತೆಗೆದು ಬರುವ ಡೇಟಕ್ಕೆ ಸರಿಯಾಗಿ ಸರಳವಾಗಿ ನಮ್ಮ ಜೂನಿಯರ್ ವಕೀಲರಾದ ಬಸವರಾಜ್ ಅವ್ರಿಗೆ ಕೂಡ ಎಲ್ಲವನ್ನು ಈಜಿವನ್ನಾಗಿ ಮಾಡಿಕೊಟ್ರೆ ಸರ್. ನಾನು ಹೀಗೆ ಆಗ್ತಾದ ಅನ್ಸ್ಕೊರ್ಲಿಲ್ಲ ಸರ್ ಕಡೆಯಿಂದ. ಮತ್ತೆ ನಾನು ಇವತ್ತು ಅವ್ರ ಸರ್ಗಳ ಜೊತೆಗೆ ಬೆಲ್ಗಮ್ದಿಂದ ಬೆಂಗಳೂರು ಹೋಗ್ತೆ, ಮತ್ತೆ ಬೆಂಗಳೂರು ಟು ಗೋವಾ ಹೋಗ್ತೆ ಸರ್. ಇವತ್ತು ಏರ್ಪೋರ್ಟ್ ಅಲ್ಲಿ ಒಟ್ಟಿಗೆ ಜೊತೆಯಲ್ಲಿ ಹೋಗುವಂಥದ್ದು. ಎಸ್ ಸರ್. ಓಕೆನಾ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಅದೇ ರೀತಿ ನನ್ನ ಕೊಲೀಗ್ ಕೂಡ ಈಗ
ಬೆಳಗಾವಿಯಲ್ಲಿರುವಂಥ ಕೊಲೀಗ್ ನೀವೆಲ್ಲ ನೋಡಿದ್ದೀರಾ, ಬಸವರಾಜ್ ಅಂತ. ಅವರು ಕೂಡ ಕೋರ್ಟಲ್ಲಿ ನಾನು ಬರೋದು ಒಂದು 5 ನಿಮಿಷ ಲೇಟಾಗೋಯಿತು, ಫ್ಲೈಟ್ ಸ್ವಲ್ಪ ಲೇಟಾಗಿ ಕಾರಿಂದ ಬರೋದು ಲೇಟಾಯಿತು. ಅವರು ಪಾಸ್ ಓವರ್ ಮಾಡಿ ನನ್ನ ಜೊತೆಗಿದ್ದರು, ಕೋರ್ಟ್ ಪ್ರೊಸೀಡಿಂಗ್ಸ್ನೂ ನೋಡಿದ್ರು. ಸೊ ಈಗ ಕೋರ್ಟ್ ಕೆಲಸ ಎಲ್ಲ ಮುಗೀತು ಅಂತ ಡ್ರೆಸ್ ಕೂಡ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಆದರೂ ಪರವಾಗಿಲ್ಲ, ಅವರು ಹೇಳ್ತಾರೆ. ಹಲೋ ಬಸವರಾಜ್, ವೆಲ್ಕಮ್. ಹಲೋ ಸರ್. ಹಾಂ, ಇವತ್ತಿನ ಪ್ರೊಸೀಡಿಂಗ್ಸ್ನ ನೀವು ಹೇಳೋದಾದರೆ ಹೇಳಿ. ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಇವತ್ತು ಅಂತಿಮ ಹಂತ ಇತ್ತು, ಅಂದರೆ ಆರ್ಗ್ಯುಮೆಂಟ್ ಸ್ಟೇಜ್ನಲ್ಲಿತ್ತು. ಸರ್ ಆ ಆರ್ಗ್ಯುಮೆಂಟ್ಗೋಸ್ಕರ ಫುಲ್ ಪ್ರಿಪ್ರೇಷನ್ ಆಗೇ ಬಂದಿದ್ದರು. ಆದರೆ ಕೊನೆಯ ಟೈಮ್ದಲ್ಲಿ ರೆಸ್ಪಾಂಡೆಂಟ್ ಅವರು ವಕಾಲತ್ ಮತ್ತು ಎಕ್ಸ್ಪರ್ಟಿ ಸರ್ಟಿಸೈಡ್ ಹಾಕಿದಾಗ ಒಂದು ಸ್ವಲ್ಪ ಎಲ್ಲೇ ಮನುಷ್ಯಗೆ ಬೇಜಾರಾಯಿತು. ಇರಲಿ, ಅವರು ಫೈಟ್ ಮಾಡಲಿ, ನಾವು ಫೈಟ್ ಮಾಡಲಿ ಅನ್ನುವಂತಹ ಮನೋಭಾವವನ್ನು ಸರು ಪಾರ್ಟಿಗಾಗಲಿ ನನಗಾಗಲಿ ಮತ್ತು ಪಾರ್ಟಿ ಜೊತೆ ಬರುವಂತಹ 4 ಗೆಳೆಯರಿಗೂ ಕೂಡ ಮನವರಿಕೆ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ 9-12 ಮುಂದಿನ ಡೇಟ್ಗೆ ಏನೇನು ಪ್ರಿಪ್ರೇಷನ್ ಮಾಡಬೇಕನ್ನುವುದು ಅವರು ನನಗೆ ಎಲ್ಲವನ್ನು ಸವಿಸ್ತಾರವಾಗಿ ಹೇಳಿ ಮತ್ತು 3 ಅಪ್ಲಿಕೇಶನನ್ನು ರೆಡಿ ಮಾಡಿಕೊಟ್ಟಿದ್ದಾರೆ. ನಾನು ಅವರು ಹೇಳಿದಂಗೆ ಆ ಅಪ್ಲಿಕೇಶನ್ಗಳನ್ನು 9-12 ಡೇಟಿಗೆ ಹಾಕ್ತೀನಿ. ಮತ್ತು ಬಾಳಪ್ಪ ಅವರ ಕೇಸನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಅಂದ್ಕೊಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಬಸವರಾಜ್. ನೀವು ಅಷ್ಟೇ ಪ್ರೊಫೆಷನಲ್ಲಿ ನಾನು ಹೇಗೆ ಇಮ್ಮಿಡಿಯೇಟಾಗಿ ಅಬ್ಜೆಕ್ಷನ್ ರೆಡಿ ಮಾಡಿ ಕೋರ್ಟ್ಗೆ ಹಾಕ್ತೆ, ನೀವು ಅದನ್ನು ನೋಡಿದ್ರಿ. ಸರ್, ನಿನ್ನು 4 ಡೇಟ್ಗೆ ಆಗುವಷ್ಟು ಅಪ್ಲಿಕೇಶನು, ಅಬ್ಜೆಕ್ಷನು, ಆರ್ಗ್ಯುಮೆಂಟ್ ಎಲ್ಲ ಬರ್ಕೊಟ್ಟಿದ್ದೀನಿ. ಸೊ ನೀವುಗಳು ಅಷ್ಟೇ ಇದೇ ರೀತಿ ಕಾನ್ಸಂಟ್ರೇಷನ್ ಇಟ್ಕೊಂಡು ಎಲ್ಲವನ್ನು ಆನ್ ದ ಸ್ಪಾಟ್ ಮಾಡ್ತೀನಿ ಅಂತ ಹೇಳಿದ್ರೆ ಕ್ಲೈಂಟ್ಗಳು ನಿಮ್ಮನ್ನು ಫ್ಲೈಟಲ್ಲಿ ಕರೆಸ್ಕೊಳ್ತಾರೆ. ನಿಮಗೆ ಫ್ಲೈಟಲ್ಲಿ ಕರೆಸ್ಕೊಂಡಿದ್ದಕ್ಕೆ ಎಷ್ಟು ಆಶ್ಚರ್ಯ ಆಯಿತು, ಎಷ್ಟು ಖುಷಿಯಾಗಿದೆ. ಸೊ ನೀವು ಅದೇ ಥರ ಬರಬೇಕು ಅಂದರೆ ನೀವು ಈ ಥರ ಕ್ಲೈಂಟ್ಗೆ ಸರ್ವಿಸ್ ಕೊಟ್ಟರೆ ಕ್ಲೈಂಟ್ಗಳು ನಿಮ್ಮನ್ನು ಹೀಗೆ ನಂಬ್ತಾರೆ. ಹೀಗೆ ಅವರು ನಿಮ್ಮನ್ನು ಬೇರೆ ಬೇರೆ ಕೇಸ್ಗಳಿಗೆ ಹೈರ್ ಮಾಡ್ಕೋತಾರೆ. ನನ್ನ ಜೊತೆ ಎಲ್ಲ ಕೆಲಸ ಮಾಡುವಂಥ ಕೊಲೀಗ್ಸ್ಗಳಿಗೆ ನಾ ಹೇಳೋದಿಷ್ಟೇ, ಹಾರ್ಡ್ ವರ್ಕ್ ಮಾಡಿ ಲಾಯಲ್ ಆಗಿದ್ದು ಸ್ಪಾಂಟೇನಿಯಸ್ ಆಗಿ ಎಲ್ಲವನ್ನೂ ಮಾಡ್ತೀವಿ ಅನ್ನೋದಾದರೆ ಕ್ಲೈಂಟ್ಗಳು ನೋಡಿ, ಹೈಕೋರ್ಟ್ ಅಲ್ಲ, ಸುಪ್ರೀಂ ಕೋರ್ಟ್ ಅಲ್ಲ, ಟ್ರಯಲ್ ಕೋರ್ಟ್ಗೂ ಫ್ಲೈಟಲ್ಲಿ ಕರೆಸ್ಕೋತಾರೆ ಅಂದರೆ ವಿ ಆರ್ ಬ್ಲೆಸ್ಡ್ ಬೈ ಗಾಡ್. ಸೊ ಇನ್ನೊಂದು ವಿಷಯ, ನಾನು ಇವತ್ತೊಂದು ವಿಷಯವನ್ನು ಕಲಿತೆ ಸರ್ನಿಂದ. ಅದು ಏನಪ್ಪ ಅಂದರೆ, ಅವರು ಅದರ್ ಸೈಡ್ದವರು ಹಾಕಿದಾಗ ನಾವು ಅಬ್ಜೆಕ್ಷನ್ ಹಾಕಿ ಅವ್ರು ಹಿಯರಿಂಗ್ ಮಾಡಿದ ನಂತರ ನಾವು ಹಿಯರಿಂಗ್ ಮಾಡಬೇಕಾಗಿರುತ್ತೆ. ಆದರೆ ಇಲ್ಲಿ ಹಿಯರಿಂಗ್ ಬದಲಿ ರಿಟರ್ನಲ್ಲಿ ನಾವು ಹಿಯರಿಂಗ್ ಕೊಡ್ತೀವಿ ಅಂದರೆ ಅದು ಸರ್ನಿಂದ ಕಲಿತೆ ನಾನು ಇವತ್ತು. ಅದು ಒಂದು ಲರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಸರ್. ಓಕೆ, ಅದೇ ರೀತಿ ಬೇಗ ಕಲ್ತ್ಕೊಂಡು ಪ್ರೊಫೆಷನಲ್ಲಿ ಮುಂದೆ ಬರಬೇಕು. ಓಕೆನಾ? ಥ್ಯಾಂಕ್ ಯು ಆಲ್. ಸೊ ನೋಡಿ, ನಾವೀಗ ಗೋಕಾಕ್ ರೆಸಾರ್ಟ್ ಅಂತ ನೋಡಿ, ನೀವು ನೋಡ್ತಾ ಇದ್ದೀರಾ ಎನ್ವೈರನ್ಮೆಂಟ್ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಬೆಂಗಳೂರು ಥರ ಟ್ರಾಫಿಕ್ ಇಲ್ಲ, ಏನೂ ಇಲ್ಲ. ಸೊ ಇದೊಂದು ಗೋಲ್ಡನ್ ಆಪರ್ಚುನಿಟಿ. ಸೊ ಒಂದೊಂದು ಕೇಸು ಒಬ್ಬೊಬ್ಬರಿಗೆ ಒಂದೊಂದು ಥರ ಆಗುತ್ತೆ, ಕ್ಲೈಂಟ್ಗಳಿಗೆ ಇದೇ ಥರ ಆಗುತ್ತೆ, ಹೀಗೆ ಮುಗಿಯುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ, ಹೇಳಬಾರ್ದು. ನಾನು ಯಾವತ್ತೂ ಯಾವ ಕ್ಲೈಂಟ್ಗೂ ಹೇಳಲ್ಲ. ಕೋರ್ಟಿಗೆ ಬಂದಮೇಲೆ ಎಲ್ಲದಕ್ಕೂ ರೆಡಿ ಇರಬೇಕು, ಎಲ್ಲದಕ್ಕೂ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ರೆಡಿ ಇರಬೇಕು ಅಂತ ನಾನು ಎಲ್ಲರಿಗೂ ಪ್ರಿಪೇರ್ ಮಾಡಿ ಹೇಳಿರೋದ್ರಿಂದ ಯಾವುದೇ ಕ್ಲೈಂಟು ನನ್ನನ್ನು ಯಾವತ್ತೂ ಹೀಗಂದ್ರಿ ಹಾಗಾಯಿತು ಅಂತ ಯಾವತ್ತೂ ಹೇಳಿಲ್ಲ. ಸೊ ಈ ವಿಡಿಯೋನ ಮುಂದೆ ಹೊರಡಬೇಕಾದ್ರೆ ಪ್ಯಾಕಪ್ ಮಾಡಿ ನಾನು ಇದರಿಂದ ಏರ್ಪೋರ್ಟಿಂದ ನನ್ನ ಕ್ಲೈಂಟ್ ಜೊತೆನೇ ಬೆಂಗಳೂರಿಗೆ ಬರ್ತಾಯಿದ್ದೀನಿ, ಅಲ್ಲಿ ತೋರಿಸಿ ಮಾತಾಡ್ತೀನಿ. ಥ್ಯಾಂಕ್ ಯು ಆಲ್, ಬಾಯ್ ಬಾಯ್. ಕೋರ್ಟ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನೀಗ ಬೆಂಗಳೂರು ಕಡೆಗೆ ಹೊರಡಬೇಕು. ಫ್ಲೈಟ್ಗೆ ಹೊರಡೋಕ್ಕೆ 2 ಅವರ್ಸ್ ಮುಂಚೆ ಹೋಗಬೇಕು. ಸೊ ಅದಕ್ಕೆ ಮುಂಚೆ ಕ್ಲೈಂಟ್ ಮನೆಗೆ ಬನ್ನಿ ಅಂದರು, ಅವ್ರ ಜೊತೆ ಹೋಗಬೇಕು. ಅದಕ್ಕೆ ಮುಂಚೆ ನನ್ನ ಕೊಲೀಗ್ ಬಸವರಾಜುನ ಬೀಳ್ಕೊಡುಗೆ ಅಂದರೆ ಹೋಗಿ ಬರ್ತೀರಾ ಅಂತ ಹೇಳೋವಂಥ ಸಮಯ. ಸೊ ಇವರು ನನಗಿಲ್ಲ ಅಂದರೆ ಆಗೋದೇ ಇಲ್ಲ, ರೈಟ್ ಹ್ಯಾಂಡ್. ಬೆಳಗಾವಿ ಸೈಡಲ್ಲಿ ಯಾವುದೇ ಕೇಸ್ ಆದರೂ ಇವರು ನನಗೆ ರೈಟ್ ಹ್ಯಾಂಡ್ ಇದ್ದಂಗೆ. ಸೊ ಯಾವತ್ತೂ ಅಷ್ಟೇ, ಬೆಳಗ್ಗೆ ಒಂದು ಸ್ಟಾರ್ಟ್ ಆದರೆ ಎಂಡ್ ಆಗಲೇಬೇಕು, ಅದು ಎಂಡ್ ಆಗ್ತಾ ಇದೆ. ಆದರೆ ಈ 2024 ಅನ್ನುವಂಥ ಈ ವರ್ಷ ಇಷ್ಟು ಬೇಗ ಕೊನೆ ಆಗ್ತಾ ಇದೆ. ಇನ್ನು 1 ತಿಂಗಳು ಕಳೆದ್ರೆ ನಾವು ಈ ವರ್ಷ ಮುಗಿಸ್ತಾ ಇದ್ದೀವಿ. ಈ ವರ್ಷ ನನಗೆ ಹೋಗಿದ್ದೇ ಗೊತ್ತಾಗಲಿಲ್ಲ, 24 ಗಂಟೆನೂ ನಾನು ಬ್ಯುಸಿಯಾಗೋದೆ. ಇಂಥ ಕ್ಲೈಂಟ್ಗಳೆಲ್ಲ ಸಿಕ್ಕಿರೋದು ಥ್ಯಾಂಕ್ ಗಾಡ್. ಥ್ಯಾಂಕ್ ಯು ಬಸವರಾಜ್. ಥ್ಯಾಂಕ್ ಯು ಸರ್. ಹಾಂ, ಹ್ಯಾಪಿ ಜರ್ನಿ. ಹೋಗಿ ಬನ್ನಿ ಅತನಿಗೆ. ತಮಗೂ ಕೂಡ ಹ್ಯಾಪಿ ಜರ್ನಿ ಸರ್. ಸುಖವಾಗಿ ಹೋಗಿ ಬನ್ನಿ. ಥ್ಯಾಂಕ್ ಯು. ನಾನು ನನ್ನ ಕ್ಲೈಂಟ್ ಏರ್ಪೋರ್ಟ್ಗೆ ಜೊತೆಲೇ ಬೆಂಗಳೂರಿಗೆ ಹೋಗ್ತೀವಿ. ಥ್ಯಾಂಕ್ ಯು ಬಾಳಪ್ಪ ಅವರೇ. ಥ್ಯಾಂಕ್ ಯು ಬಸವರಾಜ್. ಥ್ಯಾಂಕ್ ಯು ಸರ್. ಗುಡ್ ಈವ್ನಿಂಗ್ ಆಲ್. ನಾವು ಈಗ ಬೆಳಗಾವಿಂದ ಬೆಂಗಳೂರಿಗೆ ಏರ್ಪೋರ್ಟ್ಗೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಬೆಂಗಳೂರಲ್ಲಿ ಅಂತ. ಸೊ ಅಲ್ಲಿಗೆ ಇವಾಗ ರೀಚ್ ಆದ್ವಿ, ನಾನು ನನ್ನ ಕ್ಲೈಂಟ್. ಅವರು ದೋಹಾ
ಅಬುದಾಬಿಗೆ ಹೋಗಬೇಕಾಗಿತ್ತು. ಅವರು ಅಲ್ಲಿಂದನೇ ಡೈರೆಕ್ಟಾಗಿ ಹೋಗ್ಬೋದಾಗಿತ್ತು. ಆದರೆ ನಾನಿದ್ದಿದ್ದರಿಂದ ನನ್ನ ಜೊತೆಗೆ ಬೆಂಗಳೂರಿಗೆ ಬಂದು ಇಲ್ಲಿ ಇನ್ನೊಂದು ಫ್ಲೈಟ್ನ ಇಟ್ಕೊಂಡು ಹೋಗುವಂಥದ್ದು. ಸೊ ಡಬಲ್ ವರ್ಕ್ ಆಗೋಯ್ತು. ಆದರೂ ಅವರು ನನ್ನ ಮೇಲಿನ ಅಭಿಮಾನಕ್ಕೋಸ್ಕರ ಇಲ್ಲಿಗೆ ಬಂದು ಮತ್ತೆ ಇನ್ನೊಂದು ಫ್ಲೈಟ್ಗೆ ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು ಬಾಳಪ್ಪ ಅವರೇ. ಥ್ಯಾಂಕ್ ಯು ಸರ್. ನಿಮಗೆ ಹ್ಯಾಪಿ ಜರ್ನಿ. ನೀವೇನು ವರಿ ಮಾಡ್ಕೋಬೇಡಿ. ನಿಮ್ಮ ಕೇಸ್ನ ಟೇಕ್ ಕೇರ್ ಮಾಡೋವಂಥ ಜವಾಬ್ದಾರಿ ನಂದು. ಇವತ್ತು 4 ದಿವಸಕ್ಕಾಗುವಷ್ಟು ಕೆಲಸ ಮಾಡಿಕೊಟ್ಟು ಬಂದಿದ್ದೀನಿ. ಸೊ ಬೆಳಗ್ಗೆಯಿಂದ ಹೇಗೆ ಟೈಮ್ ಹೋಯಿತು ಅನ್ನೋದೇ ನಂಗೆ ಗೊತ್ತಾಗಲಿಲ್ಲ. ಬೆಳಗ್ಗೆ ಕೋರ್ಟ್ಗೆ ಹೋಗಿದ್ದು, ಅಲ್ಲೆಲ್ಲ ಕೆಲಸ ಮುಗಿಸಿದ್ದು, ಮಧ್ಯಾಹ್ನ ಬಂದಿದ್ದು, ಸಾಯಂಕಾಲ ಆಗಿದ್ದು, ಹೋಲ್ ಡೇ 24 hours ಬ್ಯುಸಿ ಇಲ್ಲಿ ತನಕ. ಸೊ ಓಕೆನಾ, ನೀವೇನು ವರಿ ಮಾಡ್ಕೋಬೇಡಿ. ನಿಮ್ಮ ಕೇಸ್ನ ನಾನು ಟೇಕ್ ಕೇರ್ ಮಾಡ್ತೀನಿ. ನೀವು ಆರಾಮಾಗಿರಿ. ನಾನು ಯಾವಾಗ ಹೇಳ್ತೀನೋ ಆವಾಗ ನೀವು ಒಂದು ಸತಿ ಬಂದೋದ್ರೆ ಆಯಿತು. ಮಿಕ್ಕಿದೆಲ್ಲ ವರ್ಕ್ ನಾನು ನೋಡ್ಕೋತೀನಿ. ಓಕೆನಾ? ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಹ್ಯಾಪಿ ಜರ್ನಿ. ನೀವು ಹೇಳಿದ ವರ್ಡ್ಸು ನನಗೆ ಇವತ್ತಿಗೂ ನೆನಪಿಗೆ ಬರ್ತಾ ಇದೆ. ನೀವು ಹೇಳ್ತಾ ಇದ್ರಿ, ನೀವು ಕಾರಲ್ಲಿ ಬಂದರೆ ನಿಮಗೆ ಸ್ಟ್ರೈನ್ ಆಗುತ್ತೆ, ನಾನು ನಿಮಗೆ ಫ್ಲೈಟ್ ಬುಕ್ ಮಾಡಿಕೊಡ್ತೀನಿ ಬನ್ನಿ ಅಂತ. ನನಗೆ ಇಂಥ ಕ್ಲೈಂಟ್ ಸಿಗೋದು ಒಂಥರ ಗಾಡ್ಸ್ ಗಿಫ್ಟ್. ಯಾಕೆಂದರೆ ಟ್ರಯಲ್ ಕೋರ್ಟ್ಗಳಿಗೆ ನಾವು ಈ ಥರ ಕರೆಸ್ಕೋತಾರೆ ಅಂದರೆ ನಾನು ಅನ್ಕೋತಾ ಇದ್ದೀನಿ, ನಾನು ಅಪ್ಡೇಟ್ ಆಗಿದ್ದೀನಿ, ನಾನು ಅಪ್ಗ್ರೇಡ್ ಆಗಿದ್ದೀನಿ. ಸೊ ನೀವುಗಳು ನಿಮ್ಮ ಕೆಲಸದಲ್ಲಿ ಹೇಗೆ ಪ್ರಮೋಷನ್ ಅಂತ ಹೇಳಿ ನಿಮಗೆ ಕೆಲಸಗಳಿಗೆ ಸ್ಯಾಲ್ರಿಗಳು ಹೆಚ್ಚಾಗುತ್ತೋ ಅದೇ ರೀತಿ ನಾವುಗಳು ಅಷ್ಟೇ ನಮ್ಮ ಕೆಲಸದಲ್ಲಿ ನಾವು ಕರೆಕ್ಟಾಗಿ ಮಾಡಿ ಕೇಸ್ಗಳು ಸಕ್ಸಸ್ ಆದಾಗ, ಕ್ಲೈಂಟ್ಗಳು ನಮ್ಮನ್ನು ಹೈರ್ ಮಾಡ್ಕೊಳ್ಳೋದು ಜಾಸ್ತಿ ಆದಾಗ ನಮ್ಮಗಳ ಫೀಸು ಜಾಸ್ತಿ ಆಗುತ್ತೆ. ಸೊ ಈ ಥರ ಆಫರ್ಸ್ಗಳು ಬಂದಿದ್ದು, ನಾನು ಈ ಥರ ಈಗ ಕಾರ್ ಬಿಟ್ಟು ಫ್ಲೈಟಲ್ಲಿ ಓಡಾಡಿ ಕೇಸ್ ನಡೆಸೋವಂಥದ್ದು ಇದೆಲ್ಲ ಒಂಥರ ಎಲ್ಲರಿಗೂ ಸಿಗಲ್ಲ. ಸಿಕ್ಕಿದಾಗ ಯೂಸ್ ಮಾಡ್ಕೋಬೇಕು. ಸೊ ಥ್ಯಾಂಕ್ ಯು ವೆರಿ ಮಚ್ ಬಾಳಪ್ಪ ಅವರೇ. ಇಂಥ ಅವಕಾಶ ನನಗೆ ಸಿಕ್ಕಿದ್ದಕ್ಕೆ, ನೀವು ಕೊಟ್ಟಿದ್ದಕ್ಕೆ, ನೀವು ಬಂದದಕ್ಕೆ ತುಂಬ ಥ್ಯಾಂಕ್ಸ್. ನನ್ನ ಕೆಲಸ ನಾನು ಮಾಡ್ಕೋತೀನಿ. ನೀವೇನು ವರಿ ಮಾಡ್ಕೋಬೇಡಿ. ನಿಮ್ಮ ವರ್ಕಿಗೆ ನೀವು ಹೊರಡಿ, ನಿಮ್ಮ ವರ್ಕಲ್ಲಿ ಕಾನ್ಸಂಟ್ರೇಷನ್ ತಗೊಳ್ಳಿ. ಓಕೆನಾ? ಥ್ಯಾಂಕ್ ಯು ಆಲ್. ಗುಡ್ ನೈಟ್. ಗುಡ್ ನೈಟ್. ಬೈ. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.